ಎಲ್ರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಬಾಂಬೆ ಹಲ್ವಾ ಅಥವಾ ಕರಾಚಿ ಹಲ್ವಾನ ಮನೆಯಲ್ಲೇ ತುಂಬಾ ಸಿಂಪಲ್ಲಾಗಿ ಕೇವಲ ಒಂದು 10ರಿಂದ 15 ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಒಂದು ರಕ್ಷಾಬಂಧನಕ್ಕೆ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಸ್ವೀಟ್ನ ಅಂಗಡಿಯಿಂದ ತರದೆ ಮನೇಲೇ ಈ ರೀತಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ನ ಬಳಸ್ಕೊಳ್ತಿದ್ದೀನಿ. ನೋಡಿ, ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಡಬಲ್ ಮಾಡ್ಕೊಳ್ಳಿ. ಹಾಗೆ ಅದೇ ಕಪ್ಪಿಂದ ಒಂದು 2 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ. 1 ಕಪ್ ಕಾರ್ನ್ಫ್ಲೋರ್ಗೆ 2 ಕಪ್ ಆಗುವಷ್ಟು ನೀರು ಆದರೆ ಸರಿ ಹೋಗುತ್ತೆ. ಈ ರೀತಿ ನೀರನ್ನ ಸೇರಿಸಿದ ನಂತರ ಒಂದ್ಸರಿ ಕಲಿಸ್ಕೊಳ್ಳಿ. ಯಾಕಂದರೆ ಕಾರ್ನ್ಫ್ಲೋರು ಕೆಳಗಡೆ ಕೂತ್ಕೊಂಡು ಮೇಲ್ಗಡೆ ನೀರಷ್ಟೇ ಇರುತ್ತೆ. ಹಾಗಾಗಿ ಈ ರೀತಿ ನೀಟಾಗಿ ಗಂಟುಗಳಾಗದೇ ಇರೋ ರೀತಿಯಲ್ಲಿ ಕಲಸಿ ರೆಡಿ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಬೇಕು ಅಂದರೆ ನೀವು ಹಾಲನ್ನು ಕೂಡ ಸೇರಿಸ್ಕೊಳ್ಬೋದು. ನೀರಿನ ಬದಲಿಗೆ ಹಾಲು ಕೂಡ ಸೇರಿಸ್ಕೊಳ್ಬೋದು. ಹಾಗೆ ಫ್ಲೇವರ್ಗೋಸ್ಕರ ಕಸ್ಟರ್ಡ್ ಪೌಡ್ರ್ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಯಾವುದೇ ರೀತಿಯ ಫ್ಲೇವರ್ ಬೇಡ ಅನ್ನೋದಕ್ಕೋಸ್ಕರ ಕೇವಲ ಕಾರ್ನ್ಫ್ಲೋರ್ನ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇದು ರೆಡಿಯಾಗಿದೆ. ಈ ರೀತಿ 1 ಗಂಟೆಗಳಿಲ್ಲದೆ ಇರೋ ರೀತಿಯಲ್ಲಿ ಕಲಿಸ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಇವಾಗ ನೋಡಿ, ಮಾಡಿರ್ತಕ್ಕಂಥ ಸ್ವೀಟ್ನ ಒಂದು ಬಾಕ್ಸಿಗೆ ತಗೊಳ್ಬೇಕು. ಹಾಗಾಗಿ ನಾನಿಲ್ಲಿ ಈ ರೀತಿ ಒಂದು ಗ್ಲಾಸ್ ಬಾಕ್ಸ್ನ ತೊಗೊಂಡು ಒಂದು ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿ ಇಟ್ಕೊಳ್ತಿದ್ದೀನಿ. ಇದೇ ಬಾಕ್ಸ್ ಬೇಕಂತೇನಿಲ್ಲ, ಒಂದು ಸ್ಟೀಲ್ ಬಾಕ್ಸ್ ಇರಲಿ ಅಥವಾ ಒಂದು ತಟ್ಟೆ ಕೂಡ ತುಪ್ಪನ ಅಪ್ಲೈ ಮಾಡಿ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಮೇಲ್ಗಡೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ಇದು ಕೂಡ ರೆಡಿಯಾಗಿದೆ. ಇದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಡೋಣ. ಮುಂಚಿತವಾಗಿ ಈ ರೀತಿ ಒಂದು ಬಾಕ್ಸ್ ಅಥವಾ ತಟ್ಟೆನ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 1 ಕಪ್ ಅಳತೆಯಲ್ಲಿ, ಅಂದರೆ ಯಾವ ಕಪ್ಪಿಂದ ಕಾರ್ನ್ಫ್ಲೋರ್ ಯೂಸ್ ಮಾಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಸಕ್ಕರೆನ ಬಳಸ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಜಸ್ಟ್ ಸಕ್ಕರೆನ ನಾವು ಕರಗಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಹಾಕಿರ್ತಕ್ಕಂಥ ಸಕ್ಕರೆನ ಈ ನೀರಿನ ಜೊತೆಗೆ ಕರಗಿಸ್ಕೊಳ್ಳೋಣ. ಇವಾಗ ನೋಡಿ, ಸಕ್ಕರೆ ಕರಗಿದೆ. ಇಷ್ಟು ಕರಗಿದ್ರೆ ಸಾಕು, ಪಾಕ ತಗೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. ಜಸ್ಟ್ ಸಕ್ಕರೆನ ಕರಗಿಸ್ಕೊಳ್ಳೋಣ. ಸಕ್ಕರೆ ಈ ರೀತಿ ಕರಗಿದ ನಂತರ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ಮುಂಚಿತವಾಗಿ ರೆಡಿ ಮಾಡಿ ಇಟ್ಟಿರ್ತಕ್ಕಂಥ ಕಾರ್ನ್ಫ್ಲವರ್ನ ಈ ಒಂದು ಸಕ್ಕರೆ ನೀರಿಗೆ ಸೇರಿಸ್ಕೊಳ್ಬೇಕು. ನೋಡಿ, ಈ ರೀತಿ ಸಕ್ಕರೆ ಪಾಕಕ್ಕೆ ಈ ಒಂದು ಮಿಶ್ರಣನ ಕಲಸೋಕ್ಕೂ ಮುಂಚಿತವಾಗಿ ಈ ರೀತಿ ಒಂದ್ಸರಿ ಕಲಿಸ್ಕೊಳ್ಳಿ. ಯಾಕಂದರೆ ನಾವು ಕಲಸಿಟ್ಟ ನಂತರ ಮೇಲ್ಗಡೆ ನೀರು ಕೆಳಗಡೆ ಕಾರ್ನ್ಫ್ಲೋರ್ ಕೂತಿರುತ್ತೆ. ಹಾಗಾಗಿ ಈ ರೀತಿ ಸೇರಿಸೋಕ್ಕೂ ಮುಂಚೆ ಒಂದ್ಸರಿ ಕೈ ಆಡಿಸ್ಕೊಂಡು ನಂತರ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕೈ ಆಡಿಸ್ತಾ ಈ ಒಂದು ಮಿಶ್ರಣನ ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಳ್ಳಿ. ಇವಾಗ ನೋಡಿ, ಸೇರಿಸಿದ್ದಾಗಿದೆ. ಸೇರಿಸಿದ ನಂತರ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಕೂಡ ಕೈ ಬಿಡ್ದಾಗೆ ಕಲಿಸ್ತಾ ಬನ್ನಿ. ಕೈ ಬಿಟ್ಟಿದ್ದಾಯಿತು ಅಂದರೆ ಗಂಟುಗಳಾಗ್ಬಿಡುತ್ತೆ. ಹಾಗಾಗಿ ಕೈ ಬಿಡ್ದಾಗೆ ಈ ರೀತಿ ಕಲಿಸ್ತಾ ಬನ್ನಿ. ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಈ ರೀತಿ ಗಟ್ಟಿ ಆಗ್ತಿದೆ ಅಂದಾಗ ಗ್ಯಾಸ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ತುಂಬಾ ಸಿಂಪಲ್ಲಾಗಿ ಆಗ್ತಕ್ಕಂಥ ಒಂದು ಕರಾಚಿ ಹಲ್ವಾ ಕೇವಲ ಒಂದು 10 ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ. ಜಾಸ್ತಿ ಕೂಡ ಟೈಮ್ ಹಿಡಿಯೋದಿಲ್ಲ. ಇವಾಗಿನ ಈ ಹಬ್ಬಗಳಲ್ಲಿ ಅಥವಾ ನಾಳೆಯ ಒಂದು ರಕ್ಷಾಬಂಧನಕ್ಕೆ ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ಸ್ವೀಟು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ರೀತಿ ಗಟ್ಟಿ ಆಗ್ತಿದೆ ಅಂದಾಗ ತುಪ್ಪನ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ತುಪ್ಪನ ಜಾಸ್ತಿ ಸೇರಿಸ್ತಿಲ್ಲ, ಕೇವಲ ಒಂದು 2 ಸ್ಪೂನ್ ಆಗುವಷ್ಟು ಮಾತ್ರ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ತುಪ್ಪನೇ ಸೇರಿಸಬೇಕು ಅಂತೇನಿಲ್ಲ, 1 ಸ್ಪೂನ್ ಆಗುವಷ್ಟು ಸೇರಿಸಿದ್ರೂ ಕೂಡ ನಡೆಯುತ್ತೆ ಅಥವಾ ಹಾಗೆ ಕೂಡ ಮಾಡ್ಕೊಳ್ಬೋದು. ಸೇರಿಸೋದ್ರಿಂದ ಇನ್ನೊಂದು ಸ್ವಲ್ಪ ರುಚಿ ಹೆಚ್ಚಾಗುತ್ತೆ, ಅದ್ರ ಜೊತೆಗೆ ಶೈನಿಂಗಲ್ಲೇ ಇರುತ್ತೆ. ಇವಾಗ ನೋಡಿ, ಒಂದು ಅರ್ಧ ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಮತ್ತೆ ಕಲಿಸ್ತಾ ಇದ್ದೀನಿ. ಬೇಕು ಅಂದರೆ ಧಾರಾಳವಾಗಿ ತುಪ್ಪನ ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ಬೋದು. ನಾನು ಕೂಡ ಇಲ್ಲಿ ತುಪ್ಪನ ಸೇರಿಸಿರೋದ್ರಿಂದ ಸ್ವಲ್ಪ ಕಲರಲ್ಲಿ ಬದಲಾವಣೆ ಆಗಿದೆ ಅಷ್ಟೇ, ಬಣ್ಣ ಏನೂ ಹಾಕ್ಕೊಂಡಿಲ್ಲ. ಮತ್ತು ಇನ್ನೂ ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ಒಮ್ಮೆಲೆ ಸೇರಿಸೋದಕ್ಕಿಂತ ಒಂದು ಅರ್ಧ ಸ್ಪೂನು ಅಥವಾ 1 ಸ್ಪೂನು ಸೇರಿಸ್ತಾ ಕಲಿಸ್ತಾ ಬನ್ನಿ. ನಾನು ಕೂಡ ಇಲ್ಲಿ ಟೋಟಲಾಗಿ ಕೇವಲ 2 ಸ್ಪೂನ್ ಮಾತ್ರ ಬಳಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಗಟ್ಟಿ ಆಗ್ತಾ ಬರಬೇಕು. ಈ ಹಂತದಲ್ಲಿ ಬೇಕು ಅಂದರೆ ನೀವು ಬಣ್ಣನ ಸೇರಿಸ್ಕೊಳ್ಬೋದು, ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಚಿಟಿಕೆ ಆಗುವಷ್ಟು ಗ್ರೀನ್ ಫುಡ್ ಕಲರ್ನ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಇಷ್ಟ, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಹಾಗೆ ಒಂದು ಕಲರಲ್ಲಿರುತ್ತೆ. ತುಪ್ಪನ ಸೇರಿಸಿರೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ಈ ರೀತಿ ಯೆಲ್ಲೋ ಕಲರಲ್ಲಿ ಬಂದಿರುತ್ತೆ, ಇಲ್ಲ ವೈಟ್ ಕಲರಲ್ಲಾದರೂ ಬಂದಿರುತ್ತೆ. ನೀವು ಹಾಗೆ ಕೂಡ ಮಾಡ್ಕೊಳ್ಬೋದು. ಇಲ್ಲ ಒಂದು ಕಸ್ಟರ್ಡ್ ಪೌಡರ್, ಯಾವುದಾದ್ರೂ ಒಂದು ಫ್ಲೇವರಿನ ಕಸ್ಟರ್ಡ್ ಪೌಡರ್ನ ಸೇರಿಸ್ಕೊಂಡು ಕೂಡ ಮಾಡ್ಕೊಳ್ಬೋದು. ನೋಡಿ, ಇಷ್ಟ ಆದರೆ ಸಾಕು. ಬಣ್ಣನ ಸೇರಿಸಿದ ನಂತರ ಒಂದಷ್ಟು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಕೂಡ ಕಂಪ್ಲೀಟಾಗಿ ಆಪ್ಷನಲ್, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸೇರಿಸೋದ್ರಿಂದ ಅಂಗಡಿಗಳಲ್ಲಿ ಇರ್ತಕ್ಕಂಥ ಒಂದು ಹಲ್ವಾ ರೀತಿಯಲ್ಲೇ ಇರುತ್ತೆ. ಮಧ್ಯದಲ್ಲಿ ಈ ಒಂದು ಡ್ರೈ ಫ್ರೂಟ್ಸ್ ಸಿಕ್ಕಾಗ ತಿನ್ನುವಾಗ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ಸೇರಿಸ್ಕೊಂಡಿದ್ದೀನಿ.
ಈ ರೀತಿ ಸೇರಿಸಿದ ನಂತರ ಇನ್ನೊಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ಮತ್ತೆ ಕೈ ಆಡಿಸ್ಕೊಳ್ಳಿ. ಸ್ವಲ್ಪ ಗಟ್ಟಿ ಜಾಸ್ತಿ ಪ್ರಮಾಣದಲ್ಲೇ ಆಗಬೇಕು ಹಲ್ವಾ. ತೀರಾ ತಿಳಿಯಾಗಿತ್ತು ಅಂತಂದರೆ ಒಂದು ವಾರ ಇಟ್ಕೊಂಡು ತಿನ್ನೋದು ಕಷ್ಟ. ಹಾಗಾಗಿ ಈ ರೀತಿ ಸ್ವಲ್ಪ ಗಟ್ಟಿ ಪ್ರಮಾಣದಲ್ಲಿ ಆಗೋವರೆಗೂ ತುಪ್ಪ ಸೇರಿಸ್ತಾ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ನೀವು ಈ ರೀತಿ ಕೈ ಬಿಡ್ದಾಗೆ ಕಲಿಸ್ತಾ ಬನ್ನಿ. ಇಷ್ಟು ಗಟ್ಟಿ ಆದರೆ ಸಾಕು ನೋಡಿ, ಚೆಂಡಿನ ರೀತಿಯಲ್ಲಿ ಗಟ್ಟಿ ಆದರೆ ಸಾಕು. ಈ ಸೈಡಲ್ಲಿ ಗ್ಯಾಸ್ನ ಆಫ್ ಮಾಡಿ ಈ ಒಂದು ಮಿಶ್ರಣನ ಈ ಒಂದು ರೆಡಿ ಮಾಡಿರ್ತಕ್ಕಂಥ ಬಾಕ್ಸಿಗೆ ಸೇರಿಸ್ಕೊಂಡಿದ್ದೀನಿ. ನೋಡಿ, ನಾವು ಹಾಕುವಾಗಲೇ ಗೊತ್ತಾಗುತ್ತೆ ಎಷ್ಟು ಗಟ್ಟಿಯಾಗಿದೆ ಅಂತ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬರೋವರೆಗೂ ಕೈ ಬಿಡ್ದಾಗೆ ಕಲಿಸ್ತಾ ಬನ್ನಿ. ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪ ಅಪ್ಲೈ ಮಾಡಿರ್ತಕ್ಕಂಥ ಸ್ಪೂನಿಂದ ಸ್ಪ್ರೆಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೌಟಿಗೆ ಅಂಟ್ಕೊಳ್ಳುತ್ತೆ. ನೋಡಿ, ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು, ಅಂದರೆ ಎಲ್ಲ ಕಡೆ ಸಮ ಪ್ರಮಾಣದಲ್ಲಿ ಹರಡಿಕೊಳ್ಬೇಕು ಹಲ್ವಾ. ಈ ರೀತಿ ಸ್ಪ್ರೆಡ್ ಮಾಡಿದ ನಂತರ ಈ ಒಂದು ಸ್ವೀಟನ್ನು ರೂಮ್ ಟೆಂಪ್ರೇಚರಲ್ಲಿ 1 ಗಂಟೆ ಇಟ್ಕೊಳ್ಳಿ. ಇಲ್ಲ ನಿಮಗೆ ಅರ್ಜೆಂಟಾಗಿ ಬೇಕು ಅನ್ನೋದಾಯಿತು ಅಂದರೆ ಒಂದು ಸ್ವಲ್ಪ ಬಿಸಿ ಆರಿದ ಮೇಲೆ ಫ್ರಿಡ್ಜಲ್ಲಿ ಒಂದು 10ರಿಂದ 15 ನಿಮಿಷದಲ್ಲಿ ಇಟ್ಕೊಂಡ್ರೆ ಸಾಕು, ಗಟ್ಟಿಯಾಗುತ್ತೆ. ನಾನಿಲ್ಲಿ ರೂಮ್ ಟೆಂಪ್ರೇಚರಲ್ಲೇ ಇಟ್ಕೊಂಡಿದ್ದೆ. ನೋಡಿ, ತುಂಬಾ ಪರ್ಫೆಕ್ಟ್ ಆಗಿದೆ, ಗಟ್ಟಿಯಾಗಿದೆ, ಕೈ ಕೂಡ ಅಂಟ್ತಾ ಇಲ್ಲ. ಒಂದು ಸ್ವಲ್ಪ ಎಡ್ಜಸ್ನ ಈ ರೀತಿ ಬಿಡಿಸ್ಕೊಳ್ಳಿ. ಜಸ್ಟ್ ಈ ರೀತಿ ಮಾಡಿದರೆ ಸಾಕು, ತಾನೇ ಬಿಟ್ಕೊಳ್ಳುತ್ತೆ, ಯಾಕಂದರೆ ತುಪ್ಪ ಅಪ್ಲೈ ಮಾಡಿರೋದ್ರಿಂದ. ಇಲ್ಲ ನಿಮಗೆ ಬೇಕು ಅಂದರೆ ಬಟರ್ ಶೀಟ್ ಕೂಡ ಹಾಕ್ಕೊಂಡು ಈ ಒಂದು ಸ್ವೀಟನ್ನು ಹಾಕ್ಕೊಳ್ಬೋದು. ಇವಾಗ ಇದನ್ನು ನಾನು ಒಂದು ಸ್ವಲ್ಪ ಎಡ್ಜಸ್ನ ಬಿಡಿಸ್ಕೊಂಡ ನಂತರ ಒಂದು ತಟ್ಟೆಗೆ ಡಿಮೋಲ್ಡ್ ಮಾಡ್ಕೊಳ್ತಿದ್ದೀನಿ. ನೋಡಿ, ತುಂಬಾ ಪರ್ಫೆಕ್ಟಾಗಿ ಸ್ವೀಟ್ ರೆಡಿಯಾಗಿದೆ. ಇಷ್ಟು ಟ್ಯಾಪ್ ಮಾಡಿದರೆ ಸಾಕು, ತನ್ನಿಂದ ತಾನೇ ಡಿಮೋಲ್ಡ್ ಆಗುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿದೆ. ಕೇವಲ 10ರಿಂದ 15 ನಿಮಿಷದಲ್ಲಿ ಈ ಒಂದು ಕರಾಚಿ ಹಲ್ವಾ ಅಥವಾ ಬಾಂಬೆ ಹಲ್ವಾನ ಮಾಡ್ಕೊಳ್ಬೋದು. ಇವಾಗಿನ ಒಂದು ರಕ್ಷಾಬಂಧನಕ್ಕೆ ಅಂಗಡಿಯಿಂದ ತರೋದಕ್ಕಿಂತ ಮನೆಯಲ್ಲೇ ತುಂಬಾ ಆರೋಗ್ಯಕರವಾಗಿ ಈ ಸ್ವೀಟ್ನ ಒಂದ್ಸರಿ ಟ್ರೈ ಮಾಡಿ. ನೋಡಿ ಎಷ್ಟು ಪರ್ಫೆಕ್ಟಾಗಿದೆ. ಹಾಗೆ ಹಾಕಿರ್ತಕ್ಕಂಥ ಡ್ರೈ ಫ್ರೂಟ್ಸ್ ಕೂಡ ತುಂಬಾ ಅಟ್ರಾಕ್ಷನ್ ಆಗಿ ಕಾಣಿಸ್ತಿದೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ಕಟ್ ಮಾಡುವಾಗಲೂ ಇದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ತೊಂದರೆ ಇಲ್ಲ, ನೀವು ಯಾವ ರೀತಿ ಮಾಡಿದರೂ ಕೂಡ ಹಲ್ವಾ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಆದರೆ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಮಾಡೋದ್ರಿಂದ ಒಂದು ವಾರ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಕೊಳ್ಬೋದು. ತೀರಾ ಸ್ಮೂತ್ ಆಯಿತು ಅಂತಂದರೆ ಇಟ್ಕೊಂಡು ತಿನ್ನೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗಾಗಿ ನೋಡಿ ಎಷ್ಟು ಪರ್ಫೆಕ್ಟಾಗಿದೆ. ಒಂದ್ಸರಿ ಟ್ರೈ ಮಾಡಿ. ಈ ಹಿಂದೆ ಕೂಡ ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.